ಇದನ್ನು ಮೊದಲಿಗೆ ಹೇಳ್ಬಿಡ್ತೀನಿ, ಬಸವ ಜಯಂತಿಯ ಶುಭಾಶಯಗಳು. ಯಾಕೆ ಅಂತಂದರೆ ಆಮೇಲೆ ಹೇಳೋದಕ್ಕೆ ನನಗೂ ಕಷ್ಟ ಆಗುತ್ತೆ, ಕೇಳೋದಕ್ಕೆ ನಿಮಗೂ ಕಷ್ಟ ಆಗುತ್ತೆ. ಈ ವಿಡಿಯೋ ಎಸ್ಪೆಷಲಿ ನಮ್ಮ ಲಿಂಗಾಯತರಿಗೆ, ಅಂದರೆ ಸೋ ಕಾಲ್ಡ್ ಲಿಂಗಾಯತರಿಗೆ. ನಮ್ಮ ಲಿಂಗಾಯತರು ಬಡವರು ಬಗ್ಗರು ಅಂತ ಏನು ನೋಡದೆ ಎಲ್ಲರ ಹತ್ರ ದುಡ್ಡೆತ್ತಿ ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೆ. ಪ್ರತಿ ಊರುಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಬಸವಣ್ಣನವರು ಏನು ಹೇಳಿದರು ಗೊತ್ತಾ? ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸುವಯ್ಯ ಅಂತ ಹೇಳ್ತಾ ಇದ್ರು. ಸೊ ನೀವು ದೇವಸ್ಥಾನಗಳನ್ನು ಈ ಥರ ಕಟ್ಟೋದಾದರೆ ಅದು ಬಸವಣ್ಣನವರಿಗೆ ಮಾಡಿದ ಅವಮಾನ ಅಲ್ವಾ? ಬಸವಣ್ಣನವರು ಸಕಲ ಪ್ರಾಣಿಗಳಲ್ಲೂ ದಯೆ ಇರಬೇಕು ಅಂತ ಹೇಳ್ತಾಯಿದ್ರು. ಮಾಂಸಾಹಾರ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಆದರೆ ನಮ್ಮ ಲಿಂಗಾಯತರು ಯಾವ ಪ್ರಾಣಿನೂ ಬಿಡದೆ ತಿಂತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲೂ ಸಹ ನೀವು ಲಿಂಗಾಯತರು ಅಂತ ಗರ್ವದಿಂದ ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬಿಡಿ, ಆಯಿತಾ? ಬಸವಣ್ಣನವರು ಯಾವಾಗಲೂ ಸಮಾನತೆಯನ್ನು ಸಾರ್ತಾ ಇದ್ರು. ಅಂದರೆ ಜಾತಿ ಭೇದ ಮಾಡಬಾರ್ದು, ಇವ ನಾರವ ಅಂತಂದರೆ ಇವ ನಮ್ಮವ ಅಂತ ಹೇಳಬೇಕು ಅಂತ. ಆದರೆ ಈಗ ನಮ್ಮ ಲಿಂಗಾಯತರು ಏನು ಮಾಡ್ತಿದ್ದಾರೆ ಹೇಳಿ? ಯಾರೋ ಒಬ್ಬನ್ನ ಒಂದು ಜಾತಿ, ಇವನು ಮೇಲ್ಜಾತಿ ಅಂತ ಮೇಲೆ ನೋಡೋದು, ಒಬ್ಬ ಕೀಳು ಜಾತಿ ಅಂತ ಕೆಳಗಡೆ ನೋಡೋದು. ಎಷ್ಟೋ ಜನ ಈಗಲೂ ಎಸ್ಪೆಷಲಿ ಹಳ್ಳಿ ಕಡೆ ಕೀಳು ಜಾತಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬರದೇ ಇರೋ ಥರ ಮಾಡಿದ್ದಾರೆ. ಸಮಾನತೆಯನ್ನು ಸಾರಿದಂಥ ಬಸವಣ್ಣನವರಿಗೆ ಇದು ಏನು ಹೇಳಿ ಅವಮಾನ ಮಾಡಿದಂಗೆ ಅಲ್ವಾ? ದಯವಿಲ್ಲದ ಧರ್ಮವು ಆವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದ ಬಸವಣ್ಣ ಈಗ ನಮ್ಮ ಲಿಂಗಾಯತರು ಏನು ಮಾಡ್ತಿದ್ದಾರೆ ಹೇಳಿ? ತಮ್ಮನ್ನು ತಾವು ಹಿಂದೂ ಧರ್ಮದವರು ಅಂತ ಹೇಳ್ಕೊಂಡು ಬೇರೆ ಧರ್ಮಗಳನ್ನೆಲ್ಲ ದ್ವೇಷಿಸ್ಕೊಂಡು ತಿರುಗಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನು ಬಸವಣ್ಣನವರು ಮಾಡೋಕ್ಕೆ ಹೇಳಿರಲಿಲ್ಲ ಅಲ್ವಾ? 12ನೇ ಶತಮಾನದಲ್ಲಿ ಎಷ್ಟೋ ವರ್ಗದವರಿಗೆ ದೇವಸ್ಥಾನಗಳ ಒಳಗಡೆ, ದೇವಾಲಯದ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದಾಗ ಬಸವಣ್ಣನವರು ಆ ಒಂದು ಜಾತಿನೇ ತಿರಸ್ಕರಿಸಿ, ನಮಗೆ ದೇವಸ್ಥಾನಗಳೇ ಬೇಡ, ದೇವಾಲಯಗಳೇ ಬೇಡ, ಕಾಯಕವೇ ಕೈಲಾಸ ಅಂತ ಹೇಳಿ ಕೈಯಲ್ಲಿ ಇಷ್ಟಲಿಂಗ ಹಿಡಿದು ಧ್ಯಾನ ಮಾಡಿ ಅದರಲ್ಲೇ ದೇವರನ್ನು ಕಾಣ್ತೀನಿ ಅಂತ ಹೇಳ್ತಾರೆ. ಇವಾಗ ಏನು ಮಾಡ್ತಿದ್ದಾರೆ ಹೇಳಿ? ಹತ್ತಿರದಲ್ಲಿ ಇರೋ ದೇವಸ್ಥಾನಗಳು ಸಾಕಾಗದೆ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರೋ ದೇವಸ್ಥಾನಗಳನ್ನೆಲ್ಲ ಹುಡುಕೊಂಡು ಹೋಗ್ತಾರೆ. ಅದು ಶೋಕಿಗೋ ಏನಕ್ಕೋ ಗೊತ್ತಿಲ್ಲ. ನಿಜವಾಗಲೂ ಇವರೆಲ್ಲ ಲಿಂಗಾಯತರ. ಕಾಯಕವೇ ಕೈಲಾಸ ಅಂತ ಹೇಳಿದ ಬಸವಣ್ಣನವರ ಜಯಂತಿಯ ದಿನವೇ ರಜಾ ಕೊಟ್ಟಿರೋ ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರಗಳು ಓಟಿಗೋಸ್ಕರ, ಇನ್ಯಾವುದಕ್ಕೂ ಅಲ್ಲ. ಅದ್ರ ಬದಲು ಒಂದು ದಿನ ಫಸ್ಟ್ ಹಾಫಲ್ಲಿ ಬಸವಣ್ಣನವ್ರ ಬಗ್ಗೆ ಎಲ್ಲ ಸತ್ಯಗಳನ್ನ ಬಗ್ಗೆ ಸ್ಟಡಿ ಮಾಡೋದು, ಆಮೇಲೆ ಸೆಕೆಂಡ್ ಹಾಫಲ್ಲಿ ಅದ್ರ ಬಗ್ಗೆ ಟೀಚ್ ಮಾಡೋದು, ಸ್ಪೀಚ್ ಕೊಡೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಡಿಬೇಟ್ ಮಾಡೋದು, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಆಫೀಸ್ಗಳಲ್ಲಿ ಇದನ್ನೆಲ್ಲ ಮಾಡ್ಬೋದಾಗಿತ್ತು. ಅದ್ರ ಬದಲು ರಜಾ ಕೊಟ್ಬಿಟ್ಟು ಎಷ್ಟೋ ಸತ್ಯಗಳನ್ನು ಮುಚ್ಚಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ಬಿಟ್ಟಿದ್ರೆ ಎಷ್ಟೋ ಸತ್ಯಗಳು ಹೊರಗೆ ಬಂದಿರೋದು ಅಲ್ವಾ? ಓಕೆ, ಎನಿವೇಸ್, ಹ್ಯಾಪಿ ಬಸವ ಜಯಂತಿ.